ನೋಡಿ ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಇನ್ನರ್ ಪ್ರಾಡಕ್ಟ್ ಆಫ್ V1 ಆ್ಯಂಡ್ V2, V1 ಆ್ಯಂಡ್ V3 ಆ್ಯಂಡ್ V2 ಆ್ಯಂಡ್ V3 ವೇರ್ V1 is 1 1 1 1, V2 is 1 2 4 5, V3 ಬಂದು 1 -3 -4 -2. ಈಗ ನೋಡಿ ಇನ್ನರ್ ಪ್ರಾಡಕ್ಟ್ ಆಫ್ V1 ಆ್ಯಂಡ್ V2 ಅಂದರೆ ಒಂದು ರಿಯಲ್ ನಂಬರ್ ಬರುತ್ತೆ. ಅದೇ ಥರ ಅದಕ್ಕೆ ಆನ್ಸರ್ ಒಂದು ರಿಯಲ್ ನಂಬರ್ ಬರುತ್ತೆ, ಇದಕ್ಕೂ ಆನ್ಸರ್ ಒಂದು ರಿಯಲ್ ನಂಬರ್ ಬರುತ್ತೆ. ಇದರಿಂದ ಏನು ಹೆಲ್ಪ್ ಅಂದರೆ ಇನ್ನರ್ ಪ್ರಾಡಕ್ಟಿಂದ ನೀವು ಡಿಸ್ಟೆನ್ಸ್ನ ಫೈಂಡ್ ಮಾಡ್ಬೋದು, ಲೆಂತ್ನ ಫೈಂಡ್ ಮಾಡ್ಬೋದು, ಮತ್ತು ಆ್ಯಂಗಲ್ನ ಫೈಂಡ್ ಮಾಡ್ಬೋದು, ಮತ್ತು ಆರ್ಥೋಗ್ನಾಲಿಟಿನ ಚೆಕ್ ಮಾಡ್ಬೋದು. ನೋಡಿ ಇದು ತುಂಬ ಈಸಿ ಪ್ರಾಬ್ಲಮ್ಮು. ಫಸ್ಟು ಗಿವನ್ ವೆಕ್ಟರ್ಸ್ ಬರ್ಕೊಬಿಡೋಣ. ಗಿವನ್ ವೆಕ್ಟರ್ಸ್ ಏನು? V1 ಏನು? V1 ಬಂದು 1, 1, 1, 1. V2 ಬಂದು 1, 2, 4, 5. V3 ಬಂದು 1, -3, -4, -2. ಅರ್ಥ ಆಗ್ತಿದೆಯಲ್ವಾ? ಈಗ ನೀವೇನು ಫೈಂಡ್ ಮಾಡಬೇಕು? ಫಸ್ಟು V1, V2 ಇನ್ನರ್ ಪ್ರಾಡಕ್ಟ್ ಆಫ್ V1 ಆ್ಯಂಡ್ V2 ಅಂತೀವಿ. V1, V2 ತುಂಬ ಈಸಿ ಇದು. ಹೆಂಗೆ ಅಂದರೆ V1 V2 ನೋಡಬೇಕು. ಸ್ಟಾರ್ಟಿಂಗ್ ನಂಬರ್ ಡಾಟ್ ಪ್ರಾಡಕ್ಟ್ ಮಾಡಿದಾಗೆ 1 × 1 ಮಾಡಬೇಕು, ಪ್ಲಸ್ ಬರೀಬೇಕು. 1 × 2 ಮಾಡಬೇಕು, ಪ್ಲಸ್ ಬರೀಬೇಕು. 1 × 4 ಮಾಡಬೇಕು, ಪ್ಲಸ್ ಬರೀಬೇಕು. 1 × 5 ಮಾಡಬೇಕು, ಪ್ಲಸ್ ಬರೀಬೇಕು. ಈಗ ಆನ್ಸರ್ ಏನು ಬರುತ್ತೆ? 1 + 2 + 4 + 5 ಎಷ್ಟಾಗುತ್ತೆ ನೋಡಿ? 3, 7, 12. ಇಷ್ಟೇ ಆನ್ಸರ್ ಇದು. ನೆಕ್ಸ್ಟು V1 ಆ್ಯಂಡ್ V2ದು ಇನ್ನರ್ ಪ್ರಾಡಕ್ಟ್ ಆಯಿತು. ಈಗ V1 ಆ್ಯಂಡ್ V3 ಮಾಡೋಣ. V1 ಆ್ಯಂಡ್ V3ದು ಇದು ಹೆಂಗೆ ಮಾಡೋದಂದರೆ V1 ಏನು? 1 1 1 1 1, V3 ಏನು? 1 -3 -4 -2. ಇದಕ್ಕೆ ಮಾಡಿ ಪ್ರಾಡಕ್ಟು. 1 × 1 + 1 × -3 + 1 × -4 + 1 × -2. ಆನ್ಸರ್ ಏನು ಬರುತ್ತೆ? 1 -3 -4 -2. ಇದೆಷ್ಟಾಗುತ್ತೆ ನೋಡಿ? -2 ಆಗುತ್ತೆ. ಇದು -6 -8 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ನೆಕ್ಸ್ಟು ಬಂದು V1 V3 ಆದಮೇಲೆ V2 V3 ಮತ್ತು V3 V2, V3. ಈಗ ನೋಡಿ V2 V3 ಅಂದರೆ ಇಲ್ಲೇನು ಮಾಡಬೇಕು? ಇನ್ನರ್ ಪ್ರಾಡಕ್ಟ್ ಆಫ್ V2 ಆ್ಯಂಡ್ V3. V2 ಇದು, V3 ಇದು ಮಾಡಿ ಪ್ರಾಡಕ್ಟ್ ಮಾಡಿ. 1 × 1 + 2 × -3 + 4 × -4 4 × -4 + 5 × -2 5 × -2. ಆನ್ಸರ್ ಏನು ಬರುತ್ತೆ? 1 -6 -16 -10. ಇದೆಷ್ಟಾಗುತ್ತೆ ನೋಡಿ? ಈಗ ನೋಡಿ ಇದು V2 V3 ಅಲ್ವಾ? ಸ್ಟಾರ್ಟಿಂಗ್ 1 × 1, ಆಮೇಲೆ 1 × 2, ಆಮೇಲೆ 1 × 4, ಆಮೇಲೆ 1 × 5. ಸಾರಿ V2 V3 ಅಲ್ವಾ? 1 × 1, 2 × -3, 4 × -4, 5 × -2. ಇದು 1 -6 -16 -10. ಇದೆಷ್ಟಾಗುತ್ತೆ ನೋಡಿ? -5 -15 -21 -31 ಆಗುತ್ತೆ. ಅರ್ಥ ಆಗ್ತಿದೆಯಲ್ವಾ? ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇನ್ನೊಂದು ಸತಿ ಲೆಕ್ಕ ಹಾಕೋಣ. ಇದು -10 -26 -32 +1 ಅಂದರೆ -31. ಗೊತ್ತಾಗ್ತಿದೆಯಲ್ವಾ? ನೀವು ವೇರಿಫೈ ಮಾಡ್ಕೊಳ್ಳಿ. ನೋಡಿ ಕೇಳಿದರೆ ಫೈಂಡ್ ದ ಇನ್ನರ್ ಪ್ರಾಡಕ್ಟ್ ಅಂತ ಈ ಥರ ಕೇಳಿದ್ರೆ ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಇದರಲ್ಲಿ ನಾರ್ಮ್ ಅಂತಲೂ ಕೇಳ್ತಾರೆ, ಅದನ್ನ ಡಿನೋಟ್ ಮಾಡೋದು ಈ ಥರ. ಅವಾಗ ಏನು ಮಾಡಬೇಕಂದ್ರೆ ಮ್ಯಾಗ್ನಿಟ್ಯೂಡ್ √1² + 1² + 1² + 1². ಅದನ್ನ ಎಕ್ಸ್ಟ್ರಾ ಪ್ರಾಬ್ಲಮ್ ಮಾಡಿದಾಗ ನಾನು ಹೇಳ್ಕೊಡ್ತೀನಿ. ಈಗ ಇದು ಕ್ವಶನ್ ಪೇಪರಲ್ಲಿ ಕೇಳಿರೋ ಕ್ವಶನ್ಗೆ ಈ ಥರ ಮಾಡಿ ಸಾಕು. ನೋಡಿ ಫೈಂಡ್ ದ ಇನ್ನರ್ ಪ್ರಾಡಕ್ಟ್ಸ್ V1, V2, V1 ಆ್ಯಂಡ್ V3, V2 ಆ್ಯಂಡ್ V3 ವೇರ್ V1 is 1, 1, 1, 1, V2 is 1, 2, 4, 5, V3 is 1, -3, -4, -2. ಇದನ್ನ ಮಾಡೋದು ಪ್ರಾಬ್ಲಮ್ ಯಾವ ಥರ ಅಂದರೆ ಗಿವನ್ ವೆಕ್ಟರ್ಸ್ ಬರ್ಕೋಬೇಕು. V1 ಅಂದ್ರೇನು? 1 1 1 1, V2 ಅಂದರೆ 1 2 4 5, V3 ಅಂದರೆ 1 -3 -4 -2. ಇನ್ನರ್ ಪ್ರಾಡಕ್ಟ್ ಆಫ್ V1 ಆ್ಯಂಡ್ V2 ಹೆಂಗೆ ಮಾಡೋದು ಹೇಳಿ? ಸ್ಟಾರ್ಟಿಂಗ್ಗೆ ಇದಕ್ಕೆ ಈ ಥರ ಮಲ್ಟಿಪ್ಲೈ ಮಾಡ್ಕೋಬೇಕು. V1 V3 ಅಂದರೆ ಇದನ್ನ ಮತ್ತು ಇದನ್ನ ಮಾಡಬೇಕು. 1 × 1, 1 × -3, 1 × -4, 1 × -2. ನೋಡಿ 1 + 2 + 4 + 5 ಅಂದರೆ 3 7 12 ಆಗುತ್ತೆ. ಇದು 1 - 3 ಅಂದರೆ -2,
-2 -4 -6 -6 -2 -8 ಆಗುತ್ತೆ. ಆಮೇಲೆ V2 V3ಗೆ 1 × 1 + 2 × -3 + 4 × -4 + 5 × -2. ಆನ್ಸರ್ 1 -6 -16 -10 ಅಂದರೆ -31. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.